ಹಾಯ್ ಫ್ರೆಂಡ್ಸ್, ನಾನಿವತ್ತು ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವ್ರ ಬಗ್ಗೆ ಸ್ವಲ್ಪ ಮಾಹಿತಿ ನನಗೆ ಗೊತ್ತಿರೋಷ್ಟು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ಇವರ ಫುಲ್ ನೇಮ್ ಬಂದು ದರ್ಶನ್ ತೂಗುದೀಪ್ ಅಂತ. ಹುಟ್ಟಿದ್ದು 16/2/1977 ಇಸ್ವಿಲಿ ಇವರು ಹುಡ್ತಾರೆ. ಸ್ಥಳ ಮೈಸೂರಲ್ಲಿ ಹುಟ್ಟಿರೋದು ಇವರು. ಇವರ ತಾಯಿ ಬಂದು ಮೀನಾ ತೂಗುದೀಪ್ ಅವರು. ತೂಗುದೀಪ್ ಶ್ರೀನಿವಾಸ್ ಅವರಲ್ಲ, ಅವರ ಮಿಸ್ಸಸ್ ಇವರು. ಹಾಗೆಯೇ ಇವರ ತಂದೆ ಹೆಸರು ತೂಗುದೀಪ್ ಶ್ರೀನಿವಾಸ್. ಹಾಗೆ ಇವರು ತುಂಬ ಫಿಲಮ್ಗಳನ್ನೆಲ್ಲ ಮಾಡಿದ್ದಾರೆ. ಖಳನಾಯಕನಾಗಿ ವಿಲನ್ ಕ್ಯಾರೆಕ್ಟರ್ ಸೂಪರಾಗಿ ಮಾಡಿದ್ದಾರೆ. ಹಾಗೆ ಇವರ ಫಸ್ಟ್ ಮೂವಿ ಮೆಜೆಸ್ಟಿಕ್, ಇದು ರಿಲೀಸ್ ಆಗಿದ್ದು 8/2/2002 ರಿಲೀಸ್ ಆಗುತ್ತೆ. ನೆಕ್ಸ್ಟು ಇವರು ಪ್ರೀತಿಸಿ ವಿಜಯಲಕ್ಷ್ಮಿ ಅನ್ನೋರನ್ನು 19/5/2003 ಇವರು ಮದುವೆ ಆಗ್ತಾರೆ. ಇವರಿಗೆ ಮಗ ಕೂಡ ಇದ್ದಾನೆ, ಅವನ ಹೆಸರು ವಿನೀಶ್ ಅಂತ. ಹಾಗೆ ವಿಜಯಲಕ್ಷ್ಮಿ ಅವ್ರ ಬಗ್ಗೆ ಹೇಳಬೇಕು ಅಂದರೆ, ಇವರು ತುಂಬ ಕಷ್ಟದಲ್ಲಿದ್ದಾಗಲೂ ಕೂಡ ದರ್ಶನ್ ಸರ್ ಜೊತೆಗೆ ನಿಂತಿದ್ದರು. ಫಸ್ಟು ಫಿಲಮ್ ಯಾವುದು ಮಾಡಿಲ್ಲ ಅಂತ ಅಂದರೂ ಕೂಡ ಅವ್ರ ಜೊತೆಲೇ ಇದ್ದರು. ಈಗಲೂ ಕೂಡ ದರ್ಶನ್ ಸರ್ ಅವ್ರ ಬಗ್ಗೆ ಹೇಳಬೇಕಂದ್ರೆ ತುಂಬ ಕಷ್ಟಪಟ್ಟು ಅವರು ಲೈಫಲ್ಲಿ ಮುಂದೆ ಬಂದಿದ್ದಾರೆ ಅಂತಲೇ ಹೇಳ್ಬೋದು. ಆನಂತರ ಮಾಡಿರೋ ಫಿಲಮ್ಗಳಲ್ಲಿ ದಾಸ ಮತ್ತು ನವಗ್ರಹ, ಕರಿಯ, ಶಾಸ್ತ್ರಿ, ಸ್ವಾಮಿ, ಹೀಗೆ ತುಂಬ ಮೂವಿಗಳು ತುಂಬ ಹಿಟ್ ಕೊಟ್ಟು, ತುಂಬ ಫ್ಲಾಪ್ ಮೂವಿಗಿಂತ ಓಡಿರೋ ಮೂವಿಗಳೇ ಇದ್ದಾವೆ ಇವ್ರ ಲಿಸ್ಟಲ್ಲಿ. ದರ್ಶನ್ ಸರ್ ಅವರು ನೆಕ್ಸ್ಟು ಒಂದು ಫಿಲಮ್ ಮಾಡ್ತಾರೆ, ಬುಲ್ಬುಲ್ ಅಂತ, 2016. ಅದು ತುಂಬ ಒಳ್ಳೆ ಹಿಟ್ ಕೊಡುತ್ತೆ. ಅನಂತರ ಬಂದು ನೆಕ್ಸ್ಟು ಇವರು ಸಾರಥಿ ಮೂವಿ ಮಾಡಿದಾಗ ಜೈಲಲ್ಲಿರ್ತಾರೆ. ಒಬ್ಬ ಹೀರೋ ಜೈಲಲ್ಲಿದ್ದರೂ ಕೂಡ ಮೂವಿ ಅಷ್ಟೊಂದು ಹಿಟ್ ಆಗೋದಕ್ಕೆ ಕಾರಣ ಇವರೇ ಅಂತ ಹೇಳ್ಬೋದು, ದರ್ಶನ್ ಸರ್ ಅಂತ ಹೇಳ್ಬೋದು. ಆನಂತರದ ಮೂವಿಗಳು ಯಾವುದೂ ಅಷ್ಟೊಂದು ಸಕ್ಸಸ್ ಏನು ಕೊಡಲಿಲ್ಲ. ಯಾವಾಗ ಅಂತ ಅಂದರೆ, ಕುರುಕ್ಷೇತ್ರ ಮೂವಿ ಅಷ್ಟು ಓಡ್ತು ಅನ್ನೋದಕ್ಕಿಂತ ಜಾಸ್ತಿ ಕುರುಕ್ಷೇತ್ರದ ನಂತರ ಬಂದಂಥ ಮೂವಿಗಳು, ಕಾಟೇರ ಆಗಿರ್ಬೋದು, ಯಜಮಾನ ಆಗಿರ್ಬೋದು, ಅಷ್ಟೊಂದು ಹಿಟ್ ಆಗಲಿಲ್ಲ. ತುಂಬ ಸೂಪರ್ ಡೂಪರ್ ಹಿಟ್ ಅಂತ ಆಗಲಿಲ್ಲ. ಆದರೆ ಸ್ವಲ್ಪ ಹಣ ಗಳಿಕೆಯಲ್ಲಿ ಹಿಂದೆ ಉಳಿದ್ರೂ ಕೂಡ ಒಳ್ಳೆ ನೇಮು ಫೇಮ್ ಅಂತೂ ತಂದುಕೊಟ್ಟಿದ್ದಂತೂ ನಿಜ. ಈಗ ಸದ್ಯಕ್ಕೆ ದರ್ಶನ್ ಸರ್ ಅವರು ಜೈಲಲ್ಲಿದ್ದಾರೆ. ಆದರೆ ಮುಂದೆ ಬಂದ ಮೇಲೆ ಕೂಡ ಒಳ್ಳೊಳ್ಳೆ ಮೂವಿಗಳು ಮಾಡಲಿ ಅಂತ ಕೇಳ್ಕೊತಾ ಇದ್ದೀನಿ.